ಪ್ರತಾಪ್ ಸಿಂಹ ಇದ್ದಾರೆ, ಏನು ಹೇಳ್ತಾರೆ ಕೇಳೋಣ ಸರ್. ಈ ಒಟ್ಟು ಹೋರಾಟದ ಬಗ್ಗೆ ಏನು ಹೇಳೋಕೆ ಬಯಸ್ತೀರಿ? ಬೆಂಗಳೂರಿಂದ ಹೊರಟು ಮೈಸೂರಿಗೆ ಸುಮಾರು 140 ಕಿಲೋಮೀಟರ್ ಪಾದಯಾತ್ರೆ ಸಾಗಿ ಬಂದು ಇವತ್ತು ಮಹಾರಾಜ ಗ್ರೌಂಡಲ್ಲಿ ನಮ್ಮ ಬೃಹತ್ ಸಾರ್ವಜನಿಕ ಸಭೆ ನಡೀತಾ ಇದೆ. ನಮ್ಮೆಲ್ಲ ನಾಯಕರುಗಳು ಬಂದಿದ್ದಾರೆ. BJP ಮತ್ತು JDS ನೇತೃತ್ವದಲ್ಲಿ ಈ ಪಾದಯಾತ್ರೆ ನಡೆದಿದೆ. ನಮ್ಮೆಲ್ಲರ ಗುರಿ ಉದ್ದೇಶ ಸಂಕಲ್ಪ ಆಗಿದ್ದು 16 ಸೈಟ್ಗಳನ್ನು ಅಕ್ರಮವಾಗಿ ಪಡ್ಕೊಂಡು 5-6 ಸಾವಿರ ಸೈಟ್ಗಳನ್ನು ಅಕ್ರಮವಾಗಿ ಕೊಡೋದಕ್ಕೆ ಎಲ್ಲರಿಗೂ ಕೂಡ ಶ್ರೀರಕ್ಷೆಯಾಗಿ ನಿಂತ್ಕೊಂಡಿರುವಂಥ ಮಾನ್ಯ ಸಿದ್ದರಾಮಯ್ಯನವರು ನೈತಿಕ ಹೊಣೆ ಹೊತ್ತು ರಾಜೀನಾಮೆ ನೀಡಬೇಕು ಮತ್ತು ಅವರ ಸೈಟ್ಗಳಿಂದ ಸರೆಂಡರ್ ಮಾಡಬೇಕು. ಅವರು ಸರೆಂಡರ್ ಮಾಡಿದ್ರೆ ಅಷ್ಟೇ ಬೇರೆಯವ್ರ ಮೇಲೂ ಕೂಡ ತನಿಖೆ ಆಗಲಿಕ್ಕೆ ಮೂಡಕ್ಕೆ ಯಾರಿಂದ ಮೋಸವನ್ನು ಮಾಡಿ ಯಾರ್ಯಾರು ಅಕ್ರಮವಾಗಿ ಸೈಟ್ ಪಡ್ಕೊಂಡಿದ್ದಾರೆ ಅದನ್ನೆಲ್ಲ ವಾಪಸ್ ಪಡ್ಕೊಂಡು ಸಾರ್ವಜನಿಕರಿಗೆ ಒಪ್ಪಿಸೋದಕ್ಕೆ ಅನುಕೂಲ ಆಗುತ್ತೆ. ಸಿದ್ದರಾಮಯ್ಯನವರೇ 16 ಸೈಟನ್ನು ಅವರು ರಿಟರ್ನ್ ಮಾಡಲಿಲ್ಲ ಅಂತ ಹೇಳಿದರೆ ಅವ್ರ ಹೆಂಡ್ತಿನ ಅವರು ಫಿಕ್ಸ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಉಳಿದವರು ಪ್ರೊಟೆಕ್ಟ್ ಆಗ್ತಾರೆ. ಅದು ಮೂಡಕ್ಕೆ ನಮಗೆ ಸರ್ಕಾರಕ್ಕೆ ದೊಡ್ಡ ಲಾಸ್ ಆಗುತ್ತೆ. ಹಾಗಾಗಿ ಸಿದ್ದರಾಮಯ್ಯನವರಿಗೆ ನೈತಿಕ ಹೊಣೆ ಹೊತ್ತು ನೀವು ರಾಜೀನಾಮೆಯನ್ನು ಕೊಡಬೇಕು, ಸೈಟನ್ನು ಸರೆಂಡರ್ ಮಾಡಬೇಕು ಅನ್ನೋದು ನಮ್ಮ ಈ ಒಂದು ಯಾತ್ರೆಯ ಸಂಕಲ್ಪ. ಕಳೆದ 15 ವರ್ಷಗಳ ಬಿಜೆಪಿ ವಿರುದ್ಧ ಜೆಡಿಎಸ್ ವಿರುದ್ಧ ಬಿಜೆಪಿ ದೇವೇಗೌಡರ ವಿರುದ್ಧ ಬಿಎಸ್ವೈ ವಿರುದ್ಧ ದೇವೇಗೌಡರು HD ಕುಮಾರಸ್ವಾಮಿ ವಿರುದ್ಧ ಹೀಗೆ ಎಲ್ಲ ಬೈಟ್ಗಳನ್ನ ನಿನ್ನೆ ಪ್ಲೇ ಮಾಡಿ ವಿಡಿಯೋ ಕ್ಲಿಪ್ಗಳನ್ನ ಎಲ್ಲ ಕಡೆ ಹರಿಬಿಟ್ಟು ವಾಗ್ ಯುದ್ಧನೇ ನಡೀತು. ಸಿಕ್ಕಾಪಟ್ಟೆ ವಾಗ್ ಬಾಣಗಳನ್ನೇ ಬಿಟ್ಟರು, ಎಲ್ಲ ಹಗರಣಗಳನ್ನ ಕಿತ್ತು ಕೊಡವಿದ್ರು. ಏನು ಹೇಳಪ್ಪ? ಕಾಂಗ್ರೆಸ್ನವರು 2023ರಲ್ಲಿ 40% ಸರ್ಕಾರ ಅಂತ ಊರಿಗೆಲ್ಲ ತಮಟೆ ಹೊಡೆದ್ರು. ಆನಂತರ ಬಿಟ್ಕಾಯಿನ್ ಹಗರಣ ಅಂತಂದರು, PSI ಹಗರಣ ಅಂತಂದರು. ಹೀಗೆ ಸರಣಿ ಆರೋಪಗಳನ್ನ ಮಾಡ್ತಂದ್ರು. PCM ಅಂತಂದರು. ಇವರು ಅಧಿಕಾರಕ್ಕೆ ಬಂದು 1 ವರ್ಷ 3 ತಿಂಗಳಾಯಿತು. ಇವ್ರ ಯೋಗ್ಯತೆಗೆ ಅವ್ರು ಹೇಳಿದಂತಹ ಒಂದೇ ಒಂದು ಹಗರಣಕ್ಕೆ ಒಂದು ಸಣ್ಣ ಸಾಕ್ಷ್ಯನ ಹುಡ್ಕೋಕ್ಕಾಗಿದೆಯಾ? ಇಲ್ಲ. ನೆನ್ನೆ ಸಿದ್ದರಾಮಯ್ಯನವ್ರು ಬಂದಿದ್ದಾರೆ, DK ಶಿವಕುಮಾರ್ ಅವ್ರು ಬಂದಿದ್ದಾರೆ, ಭಾಳ ವೀರಾವೇಶದಿಂದ ಮಾತಾಡ್ತಾರೆ. ಸರ್, ನೀವು ಅಧಿಕಾರಕ್ಕೆ ಬರೋ ಮೊದಲು ಬರೀ ಆರೋಪ ಮಾಡ್ತೀರಿ, ಅಧಿಕಾರಕ್ಕೆ ಬಂದಾದ್ಮೇಲೂ ಆರೋಪ ಮಾಡ್ತೀರಿ. ಸಣ್ಣ ಒಂದು ಎವಿಡೆನ್ಸ್ ಆರು ಕೊಡಿ ಸರ್. ನೀವುಗಳು ರಾಜಕಾರಣಿಗಳು ಬರೀ ಬೈದಾಡ್ತೀರಿ. ಸಾರ್ವಜನಿಕರು ಅವ್ರ ಮಂಗ್ಯಗಳಾಗ್ತಿರೋದು ಸಾರ್ವಜನಿಕರಾಗಿದ್ದಾರೆ. ನಾನು DK ಶಿವಕುಮಾರ್ ಅವ್ರಲ್ಲಿ ಕೇಳ್ತೀನಿ, ಆರ್ ಟಿ ಜಿ ಎಸ್ ಮಾಡಿಬಿಟ್ಟಿದ್ದಾರೆ ಲಕ್ಷ್ಮೀ ವಿಲಾಸ್ ಬ್ಯಾಂಕಲ್ಲಿ ಅಂತ ಹೇಳ್ತಿರಲ್ಲ ಸರ್, ಕೊಡಿ ಸರ್ ಅದನ್ನು. ಬರೀ ಬಿಡ್ತೀನಿ ಅಂತೇಳಿ ಹಾವು ಬಿಡ್ತೀನಿ ಅಂತ ಹೇಳ್ಬಿಟ್ಟು ಬರೀ ಪೆಟ್ಟಿಗೆ ತೋರಿಸ್ಕೊಂಡಿದ್ದೀರಾ? ನಿಮ್ಮ ಹತ್ರ DK ಶಿವಕುಮಾರ್ ಅವರೇ, ನಾನು ನಿಮ್ಗೆ ಕೇಳ್ತೀನಿ, ನಿಮ್ಮ ಹತ್ರ ನಿಜವಾಗ್ಲೂ ಎವಿಡೆನ್ಸ್ ಇತ್ತು ಅಂತಂದರೆ ನೀವು ದಯವಿಟ್ಟು ಹೇಳಿ. ಆಮೇಲೆ ಏನೋ ನಾಗರಾಜೇಗೌಡ ಅವನಿಗೆ ಕೊಟ್ಬಿಟ್ಟಿದ್ರೆ ನೀನು ಎಲ್ಲಿರ್ತಿದ್ದೆ, ಅದು ಇದು ಸೋತೋಗ್ತಿದ್ದೆ ಅಂತ ಹೇಳ್ತೀರಿ. ನೀವೇ ರಾಜ್ಯಾಧ್ಯಕ್ಷರಾಗಿದ್ದವ್ರು, ಇವತ್ತು ನೀವೇ ರಾಜ್ಯಾಧ್ಯಕ್ಷರು. B.ಫಾರ್ಮಲ್ಲಿ ಸೈನ್ ಹಾಕಿ ನಾಗರಾಜೇಗೌಡ ಕೊಡೋಕ್ಕೆ ತಡೆದವ್ರು ಯಾರು? ನಿಮ್ಮನ್ನು ಅಡ್ಜಸ್ಟ್ಮೆಂಟ್ ನೀವು ಮಾಡಿದವರು ಅಲ್ವಾ? ಫಸ್ಟ್ ನೀವು ಸರಿ ಇದ್ದಿದ್ದರೆ ಈ ಮಾತುಗಳು ಇವತ್ತು ಬರ್ತಾ ಇರಲಿಲ್ಲ. ನೀವು ಅಧಿಕಾರಕ್ಕೆ ಬರೋವರೆಗೂ ನೀವು ಆರೋಪ ಮಾಡಿ, ಅಧಿಕಾರಕ್ಕೆ ಬಂದಾದ್ಮೇಲೆ ಆರೋಪ ಮಾಡಿ, ನಿಮ್ಮ ಪರಸ್ಪರ ಆರೋಪಗಳನ್ನ ಜನ ನೋಡ್ಕೊಂಡಿರ್ಲಿ, ಕಾರ್ಯಕರ್ತರು ನೋಡ್ಕೊಂಡಿರ್ಲಿ ಅಂತ ಅರ್ಥನ. ಕೊನೆ ಪ್ರಶ್ನೆ, ನನ್ನ ಮೇಲೆ ಒಂದೇ ಒಂದು ಕಪ್ಪು ಚುಕ್ಕೆ ಇಲ್ಲ, ದ್ವೇಷದ ರಾಜಕಾರಣ ಮಾಡ್ತಾ ಇದೆ ಬಿಜೆಪಿ. ಮೈ ತುಂಬಾ ಕಪ್ಪು ಚುಕ್ಕೆ ಆಗೋಗಿದೆಯಲ್ಲ ಇವತ್ತು. 16 ಸೈಟ್. ಸಿದ್ದರಾಮಯ್ಯನವ್ರಿಗೆ ಅವರು ಇಷ್ಟು ವರ್ಷದ ರಾಜಕೀಯ ಜೀವನದಲ್ಲಿ ಇಂಥ ಒಂದು ಕಪ್ಪು ಚುಕ್ಕೆ ಇರಲಿಲ್ಲ. ಅರ್ಕಾವತಿ ಡಿನೋಟಿಫಿಕೇಶನ್ನ ರೀಡು ಅಂತ ಮಾಡಿದ್ರು. ಅವತ್ತೇ ಅವ್ರು ಸಿಕ್ಕಾಕೊಂಡು ಅವರತ್ತೇ ಜೈಲಿಗೆ ಹೋಗ್ತಿದ್ರು, ಅಥವಾ ಅವತ್ತೇ ಅವ್ರು ರಾಜೀನಾಮೆ ಕೊಡಬೇಕಾಗಿ ಬರ್ತಿತ್ತು. ಯಾಕಂದರೆ ಅರ್ಕಾವತಿನಲ್ಲಿ ಸಿದ್ದರಾಮಯ್ಯನವ್ರು ಫಿಕ್ಸ್ ಮಾಡೋಕೆ ಹೋದರೆ ಇನ್ನು ಉಳಿದವರು ಫಿಕ್ಸ್ ಆಗ್ತಿದ್ರು. ರಾಜಕಾರಣಿಗಳು ಒಂದಾಗ್ಬಿಟ್ರು. ಅದಾದ ನಂತರ ಹೂಬ್ಲಾ ವಾಚ್ ವಿಚಾರ ಬಂತು. ಹೂಬ್ಲಾ ವಾಚನ್ನು ಈ ಸಮಾಜವಾದಿ ಹಿನ್ನೆಲೆಯಿಂದ ಬಂದಿರೋಂಥವ್ರಿಗೆ 1.25 ಕೋಟಿ ರೂಪಾಯಿ ವಾಚನ್ನು ಯಾವಂತ ಕಿತ್ಕೊಳ್ಳೋ ಅಗತ್ಯ ಇತ್ತ? ಅದು ಕಪ್ಪು ಚುಕ್ಕೆ ಅಲ್ವಾ? ಹಾಗಾದರೆ ಆಯ್ತು, ಇವತ್ತು ಇವತ್ತು 16 ಸೈಟ್ ತೊಗೊಂಡಿದ್ರಲ್ಲ, ಇದು ಕಪ್ಪು ಚುಕ್ಕೆ ಅಲ್ವಾ? ನಿಮ್ಮ ಮಗನಿಗೆ ಮ್ಯಾಟ್ರಿಕ್ಸ್ ಲ್ಯಾಬ್ ಮಾಡಿಕೊಟ್ಟಿದ್ರಲ್ಲ, ಅದು ಕಪ್ಪು ಚುಕ್ಕೆ ಅಲ್ವಾ? BDAದಿಂದ ನಿಮಗೆ 150 ಕೋಟಿ ರೂಪಾಯಿದು ಸೈಟನ್ನು ಕೊಟ್ಟಿದ್ರಲ್ಲ ನಿಮ್ಮ ಮಗನಿಗೆ, ಅದು ಕಪ್ಪು ಚುಕ್ಕೆ ಅಲ್ವಾ? ಇನ್ನೇನು ಕಪ್ಪು ಚುಕ್ಕೆ ಬೇಕು ಸರ್? ಮೈ ತುಂಬ ಸಗಣಿ ಮೆತ್ತಿದೆ, ಆದ್ರೂ ಕಪ್ಪು ಚುಕ್ಕೆ ಇಲ್ಲ ಅಂತ ಹೇಳ್ತಾ ಇದ್ರಿ. ಧನ್ಯವಾದಗಳು. ಇದು ಪ್ರತಾಪ್ ಸಿಂಹ ಅವರ ಮಾತಾಗಿತ್ತು. ಮೈ ತುಂಬಾ ಸಗಣಿ ಮೆತ್ತಿದೆ, ಆದ್ರೂ ಕಪ್ಪು ಚುಕ್ಕೆ ಇಲ್ಲ ಅನ್ನೋದು ಮಾತನ್ನ ಹೇಳ್ತಾ ಇದ್ದೀರಿ. ಬೇಕಾದಷ್ಟು ಹಗರಣಗಳಿದ್ದಾವೆ ಅಂತ ಸಾಕಷ್ಟು ಹಗರಣಗಳನ್ನ ಪ್ರತಾಪ್ ಸಿಂಹ ಅವರು ಹೇಳಿದ್ರು. ವಿಡಿಯೋ ಜರ್ನಲಿಸ್ಟ್ ಮಹೇಶ್ ಜೊತೆ ಶ್ರೀಲಕ್ಷ್ಮಿ ರಾಜ್ಕುಮಾರ್, ರಿಪಬ್ಲಿಕ್ ಕನ್ನಡ, ಮೈಸೂರು. JDS BJP ಒಬ್ರಿಗೊಬ್ರು ಬೈದಾಡಿಕೊಂಡಿದ್ದ ಕ್ಲಿಪ್ಗಳನ್ನ ಪ್ಲೇ ಮಾಡಿದ್ರು. ಇದಕ್ಕೆಲ್ಲ ನಾಳೆ ಇವ್ರು ಉತ್ತರ ಕೊಡ್ಬೇಕು ಅಂದ್ರೆ ಏನ್ ಹೇಳಕ್ ಬಯಸ್ತೀರಿ? ಇದು ನಮ್ಮ ಅಂತಿಮ ಹೋರಾಟ ಅಲ್ಲ, ಇದು ಪ್ರಾರಂಭ. ಈಗ ಪ್ರಾರಂಭ ಆಗಿದೆ. ಇದು ಎಲ್ಲಿವರೆಗೆ ಮುಟ್ಟುತ್ತೆ ಅದು ತೀರ್ಮಾನ ಕಾಂಗ್ರೆಸ್ಗೆ ಬಿಟ್ಟಿದ್ದು. ಅವ್ರು ಏನು ಬೈದಾಡ್ಕೊಳ್ಳೋದಿದೆಯಲ್ಲ, ಹೆಂಡತಿ ಗಂಡ ಜಗಳಾಡ್ತಾರಲ್ಲ, ಅದಾದ ಮೇಲೆ ಬೇಕಾದಷ್ಟು ಬೈದಾಡ್ಕೊಂಡಿರ್ತಾರೆ. ಒಂದಾದ ಮೇಲೆ ಏನು ಪರಿಸ್ಥಿತಿ ಎಲ್ಲ ಮರ್ತೋಗಲ್ವೇ? ಅದು ಇವರು ಓಡಿಸ್ತಾ ಇರಲಿ. ಇವ್ರು ಯಾರ್ಯಾರನ್ನ ಸಿದ್ದರಾಮಯ್ಯನವ್ರು ಬೈದಿದ್ರು ಅದನ್ನು ನಾವು ಹಾಕೋದಿಲ್ಲ, ಜನರಿಗೆ ಗೊತ್ತು. ಅದು ನಮಗೆ ಅವಶ್ಯಕತೆ ಇಲ್ಲ. ಲೂಟಿ ಮಾಡಿದ್ದೀರಲ್ಲ, ಅದರ ಬಗ್ಗೆ ಅಷ್ಟೇ ನಮ್ಮದು ಪ್ರಶ್ನೆ ಇರ್ತಕ್ಕಂಥದ್ದು. 3 ವಿಚಾರಗಳು: ಮೂಡ ದಲಿತರಿಗೆ ಸೇರಿದ್ದು ಮೂಡ ವಿಚಾರ, 187 ಕೋಟಿ ಎಸ್ಟಿಗಳಿಗೆ ಸೇರಿದ್ದು ನಮ್ಮದು ವಿಷಯ. ಅದಾದ ಮೇಲೆ
ಇದು 25,000 ಕೋಟಿ ನುಂಗಿದ್ದು. ಈ 3 ವಿಚಾರಗಳು ದಲಿತರ ವಿಚಾರಗಳು. ಅದನ್ನು ಹಿಡ್ಕೊಂಡು ನಾವು ಇವತ್ತು ಬಂದಿದ್ದೀವಿ. ದಲಿತರ ಹೆಸರು ಹೇಳ್ಕೊಂಡೆ ದಲಿತರಿಗೆ ಮೋಸ ಮಾಡ್ತೀರಿ, ಅಂಬೇಡ್ಕರ್ ಫೋಟೋ ಇಟ್ಕೊಂಡೆ ಅವ್ರಿಗೆ ದ್ರೋಹ ಮಾಡ್ತೀರಿ, ಕಾನ್ಸ್ಟಿಟ್ಯೂಷನ್ ಮುಂದೆ ಇಟ್ಕೊಂಡು ಅಪಚಾರ ಮಾಡ್ತೀರಿ. ಇದೆಲ್ಲವನ್ನು ಕೂಡ ನಾವು ಕೇಳಿದ್ರೆ ನೀವು ಕೇಳೋ ಪ್ರಶ್ನೆ ಏನು? ಸಿದ್ದರಾಮಯ್ಯ ದಲಿತರ ಪರವಾಗಿ ರಾಜಕಾರಣ ಮಾಡ್ಕೊಂಡು ಬಂದಿದ್ದೀನಿ ನಾನು. 40 ವರ್ಷದ ರಾಜಕಾರಣದಲ್ಲಿ ದಲಿತರು, ಬಡವರು, ಶೋಷಿತರ ಪರವಾಗಿ ನನಗೆ ಒಂದೇ ಒಂದು ಕಳಂಕ ಇಲ್ಲ. ಅದಕ್ಕೆ ಹೊಟ್ಟೆ ಕೆಚ್ಚಿಗೆ ದ್ವೇಷದ ರಾಜಕಾರಣ ಮಾಡ್ತಾ ಇದೆ ಬಿಜೆಪಿ ಅಂತ ಆರೋಪ. ಅವ್ರಿಗೆ ಹೇಳೋದು ಹೇಗಿದೆ ಅಂತಂದ್ರೆ, ಹೇಳೋದು ವೇದಾಂತ, ತಿನ್ನೋದು ಬದನೆಕಾಯಿ ಅನ್ನಂಗಿದೆ. ನಾ ಹೇಳ್ತೇನೆ, ಕಳಂಕವೇ ಇಲ್ಲ ನಿಮಗೆ, ಕಪ್ಪು ಚುಕ್ಕೆ ಇಲ್ಲ ಅಲ್ವಾ? ಬಹುಶಃ ಛಲವಾದೇವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ ಅನ್ಸುತ್ತೆ, ಬಹಳ ಕಾಲ ಅವ್ರ ಜೊತೆಲಿ ಇದ್ದವರು. ಇನ್ನೂ ಬಹಳ ಇದೆ, ಇನ್ನೂ ಬಿಚ್ಚಿಲ್ಲ. ನಾನು ಬಿಚ್ಚೋದು ಬಹಳ ಇದೆ. ಇನ್ನು ಒಂದೇ ದಿನಕ್ಕೆ ಬಿಚ್ಚಿದ್ರೆ ಪ್ರಯೋಜನ ಇಲ್ಲ. ನಾನು ಹೇಳ್ತೀನಿ, ನನಗೆ ಕಳಂಕವೇ ಇಲ್ಲ, ಕಪ್ಪು ಚುಕ್ಕೆನೇ ಇಲ್ಲ. ಅಂದ್ರೆ ಕಾಗೆ ನೀವು ಭ್ರಷ್ಟಾಚಾರದಲ್ಲಿ ಸಂಪೂರ್ಣ ಮುಳುಗಿ ಕಪ್ಪಾಗೋಗಿದ್ದೀರಿ. ಈಗ ಕಾಗೆ ತರ ಕಾಣ್ತಿದ್ದೀರಿ. ನನ್ನಲ್ಲಿ ಕಪ್ಪು ಚುಕ್ಕೆನೇ ಇಲ್ಲ ಅಂದ್ರೆ ಕಾಗೆನಲ್ಲಿ ಹೆಂಗಪ್ಪ ಕಪ್ಪು ಚುಕ್ಕೆ ಹುಡ್ಕೋದು ನಾವು? ಕಾಗೆ ಆರ್ತಾ ಇದೆ, ಹೆಂಗೆ ಕಪ್ಪು ಚುಕ್ಕೆ ಹುಡ್ಕೋದು ನಾವು? ಕಾಗೆ ಪೂರ್ತಿ ಕಪ್ಪೆ. ಹಾಗೆ ಸಿದ್ದರಾಮಯ್ಯ ಪೂರ್ತಿ ಕಪ್ಪಾಗಿದ್ದಾರೆ, ಭ್ರಷ್ಟಾಚಾರದಲ್ಲಿ ಮುಳುಗಿದ್ದಾರೆ. ಆದ್ರಿಂದ ನಾವು ಕಪ್ಪು ಚುಕ್ಕೆ ಹುಡ್ಕೋದಿಲ್ಲ, ನೀವು ಪೂರ್ತಿ ಕಪ್ಪಾಗಿದ್ದೀರಿ. ನಿಮ್ಮನ್ನು ತೊಳೆಯಾಕಂತೂ ನಮ್ಮಿಂದ ಆಗಲ್ಲ. ಅಟ್ಲೀಸ್ಟ್ ಕೊನೆ ಪಕ್ಷ ಪಕ್ಕಕ್ಕೆ ಸರಿದು ಬಿಡಿ ಅಂತ ಹೇಳಲಿಕ್ಕೆ ಆಗತ್ತಲ್ವಾ? ಅದನ್ನು ಮಾಡ್ತೇವೆ ನಾವು. ಧನ್ಯವಾದಗಳು ಛಲವಾದಿ ಅವರೇ. ಕೇವಲ ಕಪ್ಪು ಚುಕ್ಕೆ ಅಲ್ಲ, ಸಂಪೂರ್ಣ ನೀವು ಕಪ್ಪಾಗಿದ್ದೀರಿ ಭ್ರಷ್ಟಾಚಾರದಲ್ಲಿ ಮುಳುಗಿ ಅಂತ ಕಟುವಾಗಿ ಸಿದ್ದರಾಮಯ್ಯನವ್ರನ್ನ ಛಲವಾದಿ ನಾರಾಯಣ ಸ್ವಾಮಿ ಅವರು ಟೀಕಿಸಿದ್ದಾರೆ. ವಿಡಿಯೋ ಜರ್ನಲಿಸ್ಟ್ ಮಹೇಶ್ ಜೊತೆ ಶ್ರೀಲಕ್ಷ್ಮಿ ರಾಜ್ಕುಮಾರ್, ರಿಪಬ್ಲಿಕ್ ಕನ್ನಡ, ಮೈಸೂರು. ಕ್ಯಾಪ್ಟನ್ ಅರ್ಜುನ್ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್, ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರದು? I.N.I. ಇದು ವೇದಿಕೆ, ಇದು ಫೋಟೋ ಎಲ್ರಿಗೂ ಒಂದು ಟೈಮ್. ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳೋಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಸಾಕು ನಿಲ್ಸಿ, ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಬಿನೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ನಲ್ಲಿ ಲಭ್ಯವಿದೆ.